ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಇವತ್ತು ನಿಮ್ಮ ಜೊತೆ ಸ್ಪೆಷಲ್ ಪೂಜಾ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ಬುಧವಾರ ಅಂದರೆ ನಿನ್ನೆ ನಾನು ಎಲ್ಲದೂ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ. ಸೊ ಗುರುವಾರ ನಾನು ಹೇಗೆ ಪೂಜೆ ಮಾಡ್ತೀನಿ ಅಥವಾ ಎವ್ರಿ ಟೈಮ್ ಡೀಪ್ ಕ್ಲೀನಿಂಗ್ ಮಾಡಿದಾಗ ಏನೇನೆಲ್ಲ ಅನುಸರಿಸ್ತೀನಿ ಅಂತೇಳಿ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ. ಹಾಗೆ ನನಗೆ ಗೊತ್ತಿರುವಂಥ ವಿಚಾರ ಏನು ಅಂತಂದರೆ ತುಂಬ ಜನ ನನ್ನ ಪೂಜೆ ಲಾಗ್ಸ್ನ ಇಷ್ಟಪಡ್ತಾ ಇದ್ದೀರಾ. ಆ್ಯಂಡ್ ನಾನು ಕೂಡ ನಿಮ್ಮ ಥರನೇ ಎಲ್ಲವನ್ನು ಕಳ್ಕೊಂಡು ಎಲ್ಲದೂ ಕೂಡ ನೆಗೆಟಿವ್ಸ್ನ ಅನುಭವಿಸಿ ಕೆಲವೊಂದಷ್ಟು ಬದಲಾವಣೆ ಗಟ್ಟಿಯಾಗಿ ಮಾಡ್ಕೊಂಡಿದ್ದಕ್ಕೆ ಮಾತ್ರ ಇವತ್ತು ನಿಮ್ಮ ಜೊತೆ ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ಏನು ಮಾಡಿದೆ ಅಂತ ಚೇಂಜಸ್ ಕೂಡ ಇವತ್ತು ಆದಷ್ಟು ಈ ಲಾಗಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮೇ ಬಿ ನಿಮಗೆ ಆ ಒಂದು ನಾನು ಹೇಳೋವಂಥ ಮಾತುಗಳು ಹೆಲ್ಪ್ ಆಗ್ಬೋದು, ಅಥವಾ ನಾನು ಮಾಡೋವಂಥ ಅಷ್ಟು ಕೆಲಸಗಳಲ್ಲಿ ಒಂದೆರಡು ಅಳವಡಿಸ್ಕೊಂಡ್ರೆ ನೀವು ಕೂಡ ಆ ಒಂದು ಬೆನಿಫಿಟ್ ತೊಗೋಬೋದು ಅಂತೇಳಿ. ಹಾಗೆ ಕೇಳ್ತಾ ಇರ್ತೀರಿ ಪೂಜೆದ್ರ ಬಗ್ಗೆ ಪ್ರತಿಯೊಂದರಲ್ಲೂ. ಹಾಗೆ ನಾನು ಇವಾಗ ಲೈಫ್ ಸ್ಟೈಲ್ ಲಾಗ್ಸ್ ಮಾಡ್ತಾ ಇರೋದ್ರಿಂದ ಪ್ರತಿದಿನ ಬೆಳಗ್ಗೆ ಎದ್ದು ರಾತ್ರಿವರೆಗೂ ಏನೇನೆಲ್ಲ ಮಾಡ್ತೀನಿ, ಅಡುಗೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ಮಿಟ್ಟು ಚಿಟ್ಟು ಇದೆಲ್ಲದೂ ಕೂಡ ಇನ್ಕ್ಲೂಡ್ ಮಾಡಿ ಆಗ್ತಾ ಇರ್ತೀನಿ. ಬಟ್ ಆದರೆ ಈ ಲಾಗಲ್ಲಿ ಸ್ಪಿರಿಚುಯಾಲಿಟಿ ಅಂದರೆ ಒಂದು ಡಿವೈನಿಟಿನ ನಾನೇನು ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಲಾಗ್ಸ್ ನೋಡ್ತಾ ಇದ್ರಿ, ಅದರ ಇಷ್ಟ ಆಗ್ತಾ ಇದೆ ಅಂದರೆ ಸೊ ಪ್ಲೀಸ್ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೂ ಕೂಡ ಒಂದೇ ಒಂದು ಲೈಕ್ ಮಾಡಿ. ಸೊ ನೀವು ಒಂದು ಲೈಕ್ ಮಾಡೋದ್ರಿಂದ ಇನ್ನೊಂದಷ್ಟು ಜನಕ್ಕೆ ನನ್ನ ಚಾನಲ್ ಪರಿಚಯ ಆಗುತ್ತೆ. ಹಾಗೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಖಂಡಿತ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಸೊ ಐ ಆಮ್ ವೇಟಿಂಗ್ ಫಾರ್ ಯುವರ್ ಒಪಿನಿಯನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇವಾಗ ವಿಷಯಕ್ಕೆ ಬರೋದಾದರೆ ಮನೆ ಚೆನ್ನಾಗಿರಬೇಕು ಮತ್ತು ಮನ ಚೆನ್ನಾಗಿರಬೇಕು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಮನಸ್ಥಿತಿ ಮತ್ತು ಮನೆಸ್ಥಿತಿ ಇದೆರಡು ಚೆನ್ನಾಗಿರಬೇಕು ಅಂತೇಳಿ ಅಲ್ವಾ. ಅದೆರಡು ಚೆನ್ನಾಗಿರ್ಬೇಕಂತಂದರೆ ಹೆಣ್ಣಾಗಿ ನಾನು ನಮ್ಮ ಮನೇಲಿ ಹೆಂಗೆ ಇರ್ತೀನಿ ಆ್ಯಂಡ್ ಯಾವ ಥರ ನಡೆಸ್ಕೊತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಟೈಮಲ್ಲಿ ಇದ್ದೆ, ಹೆಂಗಿದ್ದೆ ಅಂತಂದರೆ ನಂದಲ್ಲ ಅನ್ನೋ ಥರನೇ ಇದ್ದಿದ್ದು. ಸೊ ಅದಕ್ಕೆ ಏನೇನೆಲ್ಲ ಹೊಡ್ತಾ ಬಿಡಬೇಕು ಅದೆಲ್ಲ ಕೂಡ ಬಿದ್ದಿದ್ದಾಯಿತು, ಎಲ್ಲದೂ ಕೂಡ ಲಾಸ್ ಮಾಡ್ಕೊಂಡಾಯಿತು, ಎಲ್ಲದೂ ಕಳ್ಕೊಂಡಿದ್ದಾಯಿತು. ಇವತ್ತು ನಗ್ನಗ್ತಾ ಹೇಳ್ತಾ ಇದ್ದೀನಿ, ಬಟ್ ಆದರೆ ಆ ನಗುವಿನಿಂದ ಅಷ್ಟೇ ನೋವಿತ್ತು. ಸೊ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಫ್ರೆಂಡ್ಸ್, ನಾನು ಹೆಂಗಿರ್ತೀನೋ ಆ ಥರ ನನ್ನ ಮನೆ ಇರುತ್ತೆ ಅನ್ನೋದು ನನಗೆ ಅರ್ಥ ಆಯಿತು. ಸೊ ಅವಾಗಿಂದ ಚೇಂಜಸ್ಗೆ ನಾನು ರೆಡಿಯಾಗಿ ಪ್ರತಿಯೊಂದನ್ನು ಕೂಡ ಚೇಂಜಸ್ ಮಾಡ್ಕೊತಾ ಬಂದೆ. ಬಿಕಾಸ್ ವಿನ್ ಆಗಲೇಬೇಕು ಲೈಫಲ್ಲಿ. ಮಾತುಗಳು ಸಾಕಾಗಿಬಿಟ್ಟಿದೆ, ಎಷ್ಟು ಅಂತ ಅನ್ನಿಸ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಈ ಮಾತನ್ನು ನಾನು ಇವಾಗ ಯಾಕೆ ಹೇಳಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದೆ. ಸೊ ನಾನು ತುಂಬ ಬಿಲೀವ್ ಮಾಡೋದೇನು ಗೊತ್ತಾ, ಯಾವ ರಿಚ್ ಇರೋಂಥ ಪರ್ಸನ್ ಆಗಿರ್ಬೋದು, ಎಂಥ ಬಡವ ಆಗಿರ್ಬೋದು, ನಿನಗೆ ಸಮಸ್ಯೆ ಇದೆನಾ ಅಂತ ಕೇಳಿದ್ರೆ ಹೌದು ಅಂತಲೇ ಹೇಳ್ತಾರೆ, ಬಿಟ್ಟರೆ ಏನೂ ಇಲ್ಲ ಅಂತ ಹೇಳಲ್ಲ. ಸೊ ನಾನು ಫಸ್ಟ್ ಚೇಂಜಸ್ನ ಮಾಡ್ಕೊಂಡಿದ್ದು ನನ್ನ ವೇಕಪ್ ಟೈಮಿಂಗ್ಸ್. ಯಾವಾಗಲೂ ನನ್ನ ಗಂಡ ಎದ್ದಾದಮೇಲೆ ನಾನು ಎದ್ದೇಳ್ತಾ ಇದ್ದೆ ಆ್ಯಂಡ್ ತುಂಬ ಲೇಸಿನೆಸ್ಸಾಗಿ ಫೀಲ್ ಮಾಡ್ತಾಯಿದ್ದೆ. ಸೊ ಫಸ್ಟು ನಾನು ಚೇಂಜ್ ಮಾಡ್ಕೊಂಡಿದ್ದು ನನ್ನ ಎದ್ದೇಳೋವಂಥ ಅಭ್ಯಾಸ. ಸೊ ನನಗೆ ಅರ್ಥ ಆಯಿತು, ಓಕೆ ನಾನೇನೋ ತಪ್ಪು ಮಾಡ್ತಾಯಿದ್ದೀನಿ, ಒಂದೊಂದಾಗಿ ಪ್ರತಿದಿನ ಒಂದೊಂದು ಚೇಂಜ್ ಮಾಡ್ಕೊಂಡು ಹೋಗೋಣ. ಎಲ್ಲದೂ ಚೇಂಜ್ ಮಾಡೋಕ್ಕಾಗಲ್ಲ ಸಡನ್ಲಿ, ಆದರೆ ಪ್ರತಿದಿನ ಒಂದೊಂದು ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಯಾರು ಹೇಳ್ದೇ ನಾನು ಆ್ಯಕ್ಚುಲಾಗಿ ಚೇಂಜ್ ಆಗಬೇಕು ಅಂತೇಳಿ ಡಿಸೈಡ್ ಆಗಿದ್ದು. ಸೊ ಸಡನ್ಲಿ ಅನ್ನಿಸ್ತು ನಮ್ಮ ಮನೇಲಿ, ಇವಳಿಗೆ ಯಾಕೆ ಹಿಂಗೆ ಅನ್ನಿಸ್ತು, ಇವಳೇ ಚೇಂಜಸ್ಸಿಗೆ ರೆಡಿ ಇದ್ದಾಳೆ ಅಂತಂದರೆ. ಸೊ ಓಕೆ, ಹಾಗಿದ್ರೆ ನಾನು ಕೂಡ ಏನು ಅನ್ನಬಾರ್ದು ಅನ್ನೋದು ಮನಸ್ಥಿತಿ ನಮ್ಮ ಮನೆಯವ್ರಿಗೆ ಬಂದು ಅಲ್ಲಿಂದ ನಮ್ಮ ಇಬ್ಬರ ಒಂದು ಪಾಸಿಟಿವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿದ್ದು. ಅದಕ್ಕಿಂತ ಮುಂಚೆ ಅವ್ರಿಗೂ ಕೂಡ ಸಿಟ್ಟು ಬರ್ತಾ ಇರುತ್ತೆ. ಇವಾಗ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಅಲ್ವಾ? ಹೆಂಡತಿ ಎದ್ದು ತನ್ನ ಕೆಲಸ ತಾನು ಏನು ಮಾಡಬೇಕು ಅದು ಮಾಡ್ತಾ ಇರಲ್ಲ. ಸೊ ಅವಾಗ ಪ್ರೀತಿಯಿಂದ ಏನೋ ಸುಮ್ಮನಿರ್ಬೋದು, ಆದರೆ ಒಳಗಡೆ ಒಳ ಮನಸ್ಸು ಹೇಳುವಾಗ ಅವರು ಒಂದಲ್ಲ ಒಂದು ರೀತಿ ನಮ್ಮ ಮೇಲೆ ಆ ಬೇಸರವನ್ನು ತೋರಿಸ್ತಿರ್ತಾರೆ. ಬಟ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ನನ್ನ ಮನೆದೇ ನನ್ನ ಕತೆ ಹೇಳ್ತಾ ಇಲ್ಲ, ತುಂಬ ಜನರ ಮನೆ ಕತೆ ಇದು. ಮೇ ಬಿ 1% ಯಾರಿಗೋ ಒಬ್ರಿಗೆ ಅರ್ಥ ಆಯಿತು ಅಂತಂದರೆ ಇವತ್ತಿಂದ ಚೇಂಜ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅಲ್ವಾ. ಎಲ್ಲದು ಬಾಯ್ಬಿಟ್ಟೆ ಹೇಳಬೇಕು ಅಂತ ನಾವು ಕಾಯ್ತಾ ಇರ್ತೀವಿ ಸಮ್ಟೈಮ್ಸ್, ಬಟ್ ಆದರೆ ಬೇಸರವನ್ನು ತೋರಿಸ್ತಾ ಇದ್ದರೆ ಅದೇನೋ ನನಗೆ ಒಂದು ಕಿಲ್ಲಿಂಗ್ ಎಮೋಷನ್ಸ್ನ ಕೊಡ್ತಾ ಇತ್ತು. ಸೊ ಅದನ್ನು ಚೇಂಜ್ ಮಾಡಲೇಬೇಕು ನನ್ನ ಗಂಡನಲ್ಲಿ ಅಂತ ಹೇಳ್ಕೊಂಡು ನಾನು ಯಾವಾಗ ಡಿಸೈಡ್ ಮಾಡಿದೆ ಆವಾಗ ಇಂಥದ್ದೆಲ್ಲ ಕೂಡ ಚೇಂಜ್ ಮಾಡ್ಕೊಂಡಿದ್ದು. ಸೊ ವೇಕಪ್ ಆಗೋದಕ್ಕೆ ಟ್ರೈ ಮಾಡಿದೆ. ಹಾಗೆ ಹೆಲ್ತಿ ಲೈಫ್ ಸ್ಟೈಲ್, ಬೆಳಗ್ಗೆ ಏನು ಮಾಡಬೇಕು, ಎದ್ದ ತಕ್ಷಣ ಬಿಸಿನೀರು ಕುಡಿಬೇಕು, ಇದರಿಂದ ನನಗೂ ಕೂಡ ತುಂಬ ಒಳ್ಳೆಯದು, ಹಾಗೆ ನನ್ನ ಮೈಂಡ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಇವತ್ತು ಹಾಗೆ ಬೆಳಗ್ಗೆ ಬೇಗ ಎದ್ದು ಇವಾಗ ನಾನೇನು ನಿಮಗೆ ಹೊರಗಡೆ ತೋರಿಸ್ತಾ ಇದ್ದೆ, ಹೊರಗಡೆದೆಲ್ಲ ಕಸ ಹೊಡೆದು ನೆಲ ಒರೆಸಿ. ಅಂದರೆ ಈ ಥರ ಪೂಜೆಗಳಿದ್ದಾಗ ನಾನು ಏನು ಮಾಡ್ತೀನಿ ಅಂದರೆ ಹೊರಗಡೆದಷ್ಟೇ ಮಾಡಲ್ಲ, ಒಳಗಡೆಯಿಂದ ಮಾಡ್ಕೊಂಬಂದ್ಬಿಡ್ತೀನಿ. ಮೀನ್ಸ್ ಒಳಗಡೆ ಎಲ್ಲ ಕಸ ಹೊಡೆದು ನೆಲ ಒರೆಸಿನೇ ಹೊರಗಡೆ ಕೂಡ ಕಸ ಹೊಡೆದು ನೆಲ ಒರೆಸ್ಕೊಂಡಿರ್ತೀನಿ. ಹಾಗೆ ಅದಾಗಿದ ತಕ್ಷಣ ಮತ್ತೆ ಸ್ನಾನ. ಸೊ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಇವತ್ತು ರೆಡಿಯಾಗಿ ಬಂದಿದ್ದೀನಿ. ರೆಡಿ ಮೀನ್ಸ್ ನನ್ನ ಮೇಕಪ್ ನಿಮಗೆಲ್ಲ ಗೊತ್ತಿದೆಯಲ್ಲ. ಸೊ ತುಂಬ ಸಿಂಪಲ್ ಮೇಕಪ್, ಡೈಲಿ ಯೂಸ್ಗೆ ಹೆಂಗೆ ಮಾಡ್ಕೊತೀನೋ ಹಾಗೆ ಒಂದು ಡೇ ಕ್ರೀಮ್ ಮತ್ತು ಒಂದು ಪೌಡರ್, ಹಣೆಗೆ ಬೊಟ್ಟು ಅಷ್ಟೇ, ಮತ್ತು ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಲಿಫ್ಟಿಕ್ ಕೂಡ ಅಲ್ಲ, ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಸೊ ಇದು ನಂದು ತುಂಬ ಸಿಂಪಲ್ ಬೇಸಿಕ್
ಡೈಲಿ ಮಾಡ್ಕೊಳ್ಳೋಂಥ ಮೇಕಪ್. ಹಾಗೆ ಸ್ಟ್ರೈಟ್ ಇವಾಗ ಸೀದಾ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ದೇವ್ರ ಮನೆ ನಾನು ಸ್ವಚ್ಛ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಾಗಿ ಇದರ ಹಿಂದಿನ ದಿನವೇ ನಾನು ಸೈಡಿಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಫೋಟೋಸ್ ಎಲ್ಲ ತೆಗೆದಿಟ್ಟಿರ್ತೀನಿ. ಸೊ ನನಗಿಲ್ಲಿ ಮಿಷನ್ ಇಟ್ಟಿದ್ದೀನಲ್ಲ ಆ ಜಾಗ ಸ್ವಲ್ಪ ಕ್ಲೀನ್ ಅನಿಸುತ್ತೆ, ಹಾಗಾಗಿ ದೇವ್ರದ್ದು ವಸ್ತುಗಳು ಏನೇ ಇದ್ದರೂ ಕೂಡ ಅಲ್ಲಿಟ್ಟಿರ್ತೀನಿ. ಹಾಗೆ ಹಿಂದಿನ ದಿನ ರಾತ್ರಿ ಮತ್ತು ದೇವ್ರ ಸಾಮಾನುಗಳನ್ನ ತೊಳೆದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿಟ್ಟಿರ್ತೀನಿ. ಮುಂಚೆ ಏನು ಮಾಡ್ತಿದ್ದೆ ಗೊತ್ತಾ, ಬಟ್ಟೆಯಲ್ಲಿ ಒರೆಸ್ದೆ ಹಂಗೆ ಇಡ್ತಿದ್ದೆ, ತುಂಬ ಕಲೆ ಕಾಣಿಸ್ತಾ ಇತ್ತು. ಸೊ ನಮ್ಮಮ್ಮಂಗೆ ಹೇಳಿದಾಗ ಅಮ್ಮ ಕಲೆ ಆಗಿಬಿಡುತ್ತಲ್ಲ ಯಾಕಿದು ಅಂದಾಗ, ನೀನು ಯಾವುದರಿಂದನಾದರೂ ಅದೇ ತೊಳೆದಾದ್ಮೇಲೆ ನೀಟಾಗಿ ಬಟ್ಟೆಯಿಂದ ಒರೆಸಿಡು, ಅವಾಗ ನೋಡು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಆವತ್ತಿಂದ ತೊಳೆದ ತಕ್ಷಣ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿಕ್ತೀನಿ. ಹಾಗೆ ಕಿಚನ್ ಕೂಡ ಕಂಪ್ಲೀಟಾಗಿ ರಾತ್ರಿ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ. ಆದರೆ ಒರೆಸಿರಲ್ಲ, ನಾನು ದೇವ್ರ ಮನೆ ಮಾತ್ರ ಒರೆಸಿರಲ್ಲ, ಧೂಳನ್ನ ಮಾತ್ರ ತೆಗೆದು ಮಲ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಬೆಳಗ್ಗೆ ಮತ್ತೆ ನಾನು ಯಾವಾಗ ಫ್ರೆಶ್ ಆಗ್ತೀನೋ ಸ್ನಾನ ಮಾಡಿ ಮನೆಯೂ ಕೂಡ ಫ್ರೆಶ್ ಮಾಡಿರ್ತೀನಿ, ಅವಾಗ ಒರೆಸಿದ್ರೆ ಒಂದು ಅರ್ಥ. ಹಾಗೆ ಪ್ರತಿ ಸರಿ ದೇವ್ರ ಮನೆನ ಒರೆಸೋವಾಗ ಸಂಪೂರ್ಣವಾಗಿ ಎಲ್ಲ ವಸ್ತುಗಳನ್ನೂ ಹೊರಗೆ ತಕ್ಕೊಂಡು ಅದನ್ನು ಸಪ್ರೇಟಾಗಿ ಇಟ್ಟು ಅದಾದಮೇಲೆ ಮತ್ತು ಅರಿಶಿಣದ ನೀರಿಂದನೇ ನಾನು ಒರೆಸೋದು. ಇದು ಆಲ್ಮೋಸ್ಟ್ ಒಂದು 3 or 4 years ಆಯ್ತು ಅನಿಸುತ್ತೆ ಇದು ಗೊತ್ತಾಗಿ. ಆದರೆ ಇನ್ನೇನು ಮಾಡೋದು, ಅನುಸರಿಸ್ತಾ ಇರಲಿಲ್ಲ. ಬಟ್ ಇವಾಗ ಪ್ರತಿಯೊಂದೂ ಅರಿಶಿಣ ನೀರಿಂದನೇ ಒರೆಸ್ಕೊತೀನಿ ಬಾಗ್ಲವರೆಗೂ. ಮತ್ತು ನನ್ನ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಕೂಡ ಗೋಡೆಗಳನ್ನ ಒರೆಸ್ಕೊತೀನಿ. ಇದಾಗಿದ್ದ ತಕ್ಷಣ ಮತ್ತು ಇವಾಗ ನಾನು ದೇವ್ರ ಮನೆನ ಒರೆಸೋದಕ್ಕೆ ಏನು ನೀರು ತೊಗೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಚೆಲ್ಲಿ ಸ್ವಚ್ಛ ಮಾಡಿ, ಅಂದರೆ ಸಿಂಕ್ ಕ್ಲೀನಾಗಿ ಮಾಡಿದ್ದೆ ಅಂದರೆ ಸಿಂಕಲ್ಲೇ ಹಾಕ್ತೀನಿ. ಹೊರಗಡೆ ಹಾಕೋದಕ್ಕೆ ಜಾಗ ಇಲ್ಲ. ಹಾಗೆ ಕೆಳಗಡೆ ಹೋಗಬೇಕು ಮತ್ತು ಗಿಡಗಳಿಗೆ ಹಾಕಬೇಕು ಅಂತಂದರೆ ಸೊ ಚಿಟ್ಟಿ ಇದ್ದರೆ ಕೆಲವೊಮ್ಮೆ ಚಿಟ್ಟಿ ಕೈಲಿ ಕೊಟ್ಟು ಕಳಿಸ್ತೀನಿ. ದೇವರಿಗೆ ನಾವು ಇವಾಗೇನು ಕಳ್ಸೋಕ್ಕೆ ಯೂಸ್ ಮಾಡಿರ್ತೀವಲ್ಲ, ಪಂಚಪಾತ್ರೆಯಲ್ಲಿ ಯೂಸ್ ಮಾಡಿರ್ತೀವಲ್ಲ, ಆ ನೀರನ್ನು ನಮ್ಮ ಮನೆ ಮುಂದೆ ಇರುವಂಥ ಗಿಡಗಳಿಗೆ ಹಾಕ್ಬಿಡ್ತೀನಿ. ಮತ್ತು ಇನ್ನೊಂದು ನಲ್ಲಿಲಿ ನೀರು ತೊಗೊಂಡು ಶುದ್ಧವಾಗಿ ಅದಕ್ಕೂ ಕೂಡ ಅರಿಶಿನ ಹಾಕ್ಕೊಂಬಂದು ಒರೆಸ್ತಾ ಇದ್ದೀನಿ. ನಾವು ಒಂದು ರೀತಿಯಲ್ಲಿ ದೇವ್ರ ಮನೆನ ಬರೇ ನೀರಲ್ಲಿ ಅಂದರೆ ಪ್ಲೇನ್ ವಾಟರಲ್ಲಿ ಅಂದರೆ ಅರಿಶಿನ ಹಾಕದೇ ಇರೋಂಥ ನೀರು, ಓಕೆನಾ. ಸೊ ಆ ನೀರಲ್ಲಿ ತೊಳೆದ್ರೂ ಪರವಾಗಿಲ್ಲ, ದೇವ್ರನ್ನ ಒರೆಸೋವಾಗ ಮಾತ್ರ ಅರಿಶಿನದ ನೀರು ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ನಾನು ಫಾಲೋ ಮಾಡ್ತೀನಿ. ಯಾವಾಗಲೂ ಅರಿಶಿನದ ನೀರಲ್ಲಿ ಬಟ್ಟೆನ ಅದ್ದಿ, ಅಂದರೆ ವಸ್ತ್ರ ಇಟ್ಕೊಂಡಿರ್ತೀವಲ್ಲ, ಸೊ ಆ ವಸ್ತ್ರನ ಅದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲದು ಕೂಡ ಸ್ವಚ್ಛ ಮಾಡ್ಕೊಳ್ಳೋವಂಥದ್ದು. ಇವಾಗ ದೇವ್ರಿಗೆ ಏನೇನೆಲ್ಲ ಬೇಕು ಅದನ್ನ ಇಟ್ಟಾಯಿತು. ಬಟ್ ಆದರೆ ಅಷ್ಟೊತ್ತಿಗೆ ಮಿಂಚು ಗೆದ್ಲು ಅಂತೇಳಿ ಅವಳಿಗೆ ಹಾಲು ಕುಡಿಸಿ ಸಮಾಧಾನ ಮಾಡಿ ಜಯಂತ್ ಕೈಲಿ ಕೊಟ್ಟೋಗೋಣ ಅಂತ ಬಂದಿದ್ದು ಹೊರಗಡೆ. ಆ್ಯಂಡ್ ಇಲ್ಲಿ ಅಷ್ಟರೊಳಗಡೆ ಮತ್ತು ಚಿಟ್ಟಿಗೆ ಜಯಂತೆ ಹೋಗಿ ಸ್ನಾನ ಮಾಡಿಸ್ಕೊಂಬಂದು ಯೂನಿಫಾರ್ಮ್ನ ಐರನ್ ಮಾಡಿ ಅವನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಪ್ರತಿ ಗುರುವಾರ ಅಂದರೆ ಬುಧವಾರನೇ ಶುಚಿ ಮಾಡಿರ್ತೀನಲ್ಲ, ಸ್ವಲ್ಪ ಗುರುವಾರ ಇದ್ದಾಗ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋದು ಸ್ವಲ್ಪ ತಡ ಆಗುತ್ತೆ. ಗುರುವಾರ ಒಂದು ದಿನ ನಿಂದೆ ಚಿಟ್ಟಿದಾಗಿರ್ಬೋದು ಮತ್ತು ಬಾಕ್ಸ್ ಆಗಿರ್ಬೋದು ಟಿಫನ್ ಏನಾದರೂ ಮಾಡೋಕ್ಕೆ ಸಾಧ್ಯ ಆದರೆ ಮಾಡು ಅಂತ ಹೇಳಿದ್ದೆ. ಬಟ್ ಇವತ್ತು ನಮ್ಮ ಜಯಂತ್ ಅವರು ಚಿತ್ರಾನ್ನ ಮಾಡಿದರು. ನಾನು ಹೇಳಿದ್ದು ಅನ್ನಕ್ಕಿಟ್ಟು ಚಿತ್ರಾನ್ನ ಮಾಡು ಅಂತೇಳಿ. ಸೊ ಅವ್ರು ಏನು ಮಾಡಿದ್ದಾರೆ, ಚಿತ್ರಾನ್ನ ಹೇಳಿದಾಳೆ, ಮೇ ಬಿ ಅನ್ನ ಉಳಿದಿದ್ದಾರೆ ಅದಕ್ಕೆ ಕಲಸಿ ಕೊಡಬೇಕು ಅಂತ ಐಡಿಯಾದಲ್ಲಿ ಮಾಡಿದಾಳೇನೋ ಅಂತ ಅಂದ್ಕೊಂಡು ಇರೋ ಅನ್ನದಲ್ಲೇ ಚಿತ್ರಾನ್ನ ಮಾಡಿಬಿಟ್ಟಿದ್ದಾರೆ. ಅವಾಂತರ ಏನಾಯಿತು ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ ನಾನು. ಈಗ ಪ್ರತಿಯೊಂದು ಫೋಟೋಗೂ ಕೂಡ ನೀಟಾಗಿ ಒರೆಸಿ ಅದಕ್ಕೆ ಗಂಧ ಮತ್ತು ಅರಿಶಿನ ಕುಂಕುಮದಿಂದ ಬೊಟ್ಟಿಟ್ಕೊತಾ ಇದ್ದೀನಿ. ಸೊ ನೀಟಾಗಿ ಹಿಂಗೆಲ್ಲ ಒರೆಸಿಟ್ಕೊತೀನಿ. ಹಾಗೆ ಪೂಜೆ ಪ್ರತಿಫಲ ಸಿಗಬೇಕು ಅಂತಂದರೆ ನಾವು ಯಾವ ವಾರ ಪೂಜೆ ಮಾಡ್ತಾ ಇರ್ತೀವೋ ಅದು ಇಷ್ಟ ಇದ್ದರೆ ಮಾತ್ರ. ಸೊ ನಮಗೆ ಇಷ್ಟ ಇದ್ದರೆ ಮಾತ್ರ ಅವತ್ತಿನ ದೇವರಿಗೆ ನಾವು ಅಷ್ಟೋತ್ತರ ಶತನಾಮಾವಳಿ ಅಥವಾ ಅಷ್ಟಕಂ ಅಂತಿರುತ್ತೆ ಪ್ರತಿಯೊಂದು ದೇವ್ರಿಗೂ ಕೂಡ. ಸೊ ಅದನ್ನು ಹೇಳ್ಕೋಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ನನ್ನ ಮೈಂಡ್ ಸ್ವಲ್ಪ ಪಾಸಿಟಿವ್ ಕಡೆ ಟರ್ನ್ ಆಗಿದ್ದು ಆ ಪಾಯಿಂಟಲ್ಲೇ. ಸೊ ಪ್ರೆಗ್ನೆನ್ಸಿ ಇದ್ದಾಗ ನನಗೆ ಯಾವಾಗ ಹುಷಾರಿರಲಿಲ್ಲ, ಅವಾಗ ನಾನು ಆ್ಯಕ್ಚುಲಿ ಅಷ್ಟೋತ್ತರ ಶತನಾಮಾವಳಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಹೇಳಿದ್ದೆ ನಾನು ದುರ್ಗಾದೇವಿ ಅಷ್ಟೋತ್ತರ ಶತನಾಮಾವಳಿ, ಯಾಕಂದರೆ ನಮ್ಮ ಮನೆ ದೇವತೆ ಅಲ್ವಾ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗ ಎಲ್ಲ ಒಂದು ಅಷ್ಟೋತ್ತರ ಶತನಾಮಾವಳಿ ಕೂಡ ಹೇಳ್ತಾ ಇರ್ತೀನಿ. ದುರ್ಗಾದೇವಿದಾಗಿರ್ಬೋದು ಮತ್ತು ಲಕ್ಷ್ಮೀ ವೆಂಕಟೇಶ್ವರದಾಗಿರ್ಬೋದು ಮತ್ತು ಇವ್ರದ್ದು ರಾಯರದು ಕೂಡ ಹೇಳ್ತಾ ಇದ್ದೀನಿ. ಮತ್ತು ಲಕ್ಷ್ಮಿಗೆ ಅಷ್ಟಕಂ ಬರುತ್ತೆ, ಸೊ ಅದು ಕೂಡ ಹೇಳ್ಬೋದು. ಆಂಜನೇಯ ಸ್ತೋತ್ರ ಬರುತ್ತೆ, ಸೊ ಶನೇಶ್ವರ ಸ್ತೋತ್ರ ಬರುತ್ತೆ. ಇತ್ತೀಚೆಗೆ ನಾನು ಶನೇಶ್ವರನ ಕಥೆಗಳು ಅದು ಮತ್ತು ಕೆಲವೊಂದಷ್ಟು ಸ್ಟೋರೀಸಲ್ಲಿ ಒಂದು ನೀತಿ ಇತ್ತು. ಆಮೇಲೆ ಸಾಡೆ ಸಾತಿ ಶನಿ ಅಂತ ಕೇಳ್ತೀವಲ್ಲ, ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ಇತ್ತೀಚೆಗೆ ತಿಳ್ಕೊಂಡಿದ್ದೀನಿ. ಅದನ್ನು ತಿಳ್ಕೊಂಡ್ಮೇಲೆ ನನಗೊಂದು ಅನುಭವ ಆಯಿತು. ಏನು ಗೊತ್ತಾ, ಪ್ರತಿಯೊಂದು ಜೀವನದಲ್ಲಿ ಯಾಕೆ ನಡೆಯುತ್ತೆ ಅನ್ನೋದು ಅರ್ಥ ಆಯಿತು. ಸೊ ತುಂಬ ಅರ್ಥ ಮಾಡಿಕೊಂಡೆ. ಅವತ್ತಿಂದ ಮನಸ್ಸು ಯಾಕೋ ತುಂಬ ಹಗೂರ ಇದೆ. ಆ್ಯಂಡ್ ಯಾಕೋ ಒಂಥರ ಪಾಸಿಟಿವ್ ಜಾಸ್ತಿ ಅನ್ನಿಸ್ತಾ ಇದೆ. ಮತ್ತು ಏನು ಮಾಡಬೇಕು ಲೈಫಲ್ಲಿ, ಏನು ಮಾಡಬಾರ್ದು ಅದು ಇನ್ನೂ ಗೊತ್ತಾಯಿತು. ಮತ್ತು ಇನ್ನೊಂದು ಸ್ವಲ್ಪ ಭಕ್ತಿ ಜಾಸ್ತಿ ಆಯಿತು. ಹಾಗೆ ಶನೇಶ್ವರಂಗೆ ಯಾವ ಥರ ಪೂಜೆ ಮಾಡಬೇಕು ಮತ್ತು ಯಾಕೆ ಮಾಡಬೇಕು ಅದು ಕೂಡ ಅರ್ಥ ಆಯಿತು. ಸೊ ಐ ಥಿಂಕ್ ಬ್ಲೆಸ್ಡ್ ಅಂತ ಅನ್ಕೊತೀನಿ. ಯಾರಿಗೂ ಕೂಡ ಇಂಥ ಅವಕಾಶ ಸಿಗಲ್ಲ. ಎಲ್ರಿಗೂ ಒಂದು ಅನುಗ್ರಹ ಇರಬೇಕಂತೆ. ದೇವ್ರದ್ದು ಈ ಥರ ವಿಚಾರಗಳು ತಿಳಿಬೇಕು, ನಮ್ಮ ಒಂದು ಜರ್ನಿ ಈ ಥರ ಹೋಗಬೇಕು ಅಂತಂದರೆ ಅನುಗ್ರಹ ಇರಬೇಕಂತೆ. ಸೊ ಆ ಅನುಗ್ರಹ ನನಗಾಗಿದೆ ಅಂತ ಹೇಳಿ ತುಂಬ ಖುಷಿಯಿಂದ ಹೇಳ್ಕೊತೀನಿ.
ಆ್ಯಂಡ್ ಒಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನಾನು ತುಂಬ ಇಂಪಾರ್ಟೆಂಟು. ಯಾಕೆ ನಾನು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀನಿ ಮತ್ತು ಭಕ್ತಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂದರೆ, ಕೆಲವೊಂದಷ್ಟು ಪವಾಡಗಳು ನಮಗೆ ತರಿಸುತ್ತೆ. ಅಯ್ಯೋ ನಾನು ನಂಬ್ತೀನಿ ದೇವ್ರನ್ನ, ನನಗೂ ಕೂಡ ಇಷ್ಟ ಅಂತಂದರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನಿದ್ನಲ್ವ ಹಾಗೆ ಮುಂಚೆ. ಆದರೆ ಯಾಕೆ ಹಿಂಗಾಗುತ್ತೆ ಅಂತಂದರೆ, ಕೆಲವೊಂದಷ್ಟು ಪಾಠಗಳು ನಮ್ಮ ಜೀವನದಲ್ಲಿ ಬಂದಾಗ ಅಲ್ಲೊಂದು ಪವಾಡ ನಡೆಯುತ್ತೆ, ನಂಬಿಕೆ ಅನ್ನೋ ಪವಾಡ ನಡೆಯುತ್ತೆ. ಸೊ ಆವಾಗ ನಾವು ಆ್ಯಕ್ಚುಲಿ ಕನೆಕ್ಟ್ ಆಗ್ತೀವಿ. ಇದು ನನ್ನ ಎಕ್ಸ್ಪೀರಿಯೆನ್ಸ್. ಅಲ್ಲಿ ನಿಮಗೇನು ಶಿವ ಪಾರ್ವತಿ ಕಾಣಿಸ್ತಾ ಇದ್ದಾರೆ, ಅದ್ರ ಪಕ್ಕದಲ್ಲಿ ರಾಯರು ಕಾಣಿಸ್ತಿದ್ದಾರಲ್ಲ, ಸೊ ಅಲ್ಲಿ ಏನಂತಂದರೆ ಆ್ಯಕ್ಚುಲಿ ಆ ಒಂದು ಫೋಟೋ ನನಗೆ ಈ ಮನೆಗೆ ಬಂದಲ್ಲ, ಈ ಮನೆಗೆ ಬಂದಾಗಲೇ ಇತ್ತು. ಆ್ಯಂಡ್ ಇವಾಗ ಏನಂತಂದರೆ, ಜಯಂತಿಗೆ ಮಿಂಚುನ ನೋಡ್ಕೊಳ್ಳೋದಕ್ಕಾಗಲಿಲ್ಲ, ಸಖತ್ ಹೆವಿ ಗಲಾಟೆ ಮಾಡ್ತಿದ್ಲು ಅಂತೇಳಿ ನಾನೇ ಕರ್ಕೊಂಡು ಕೂರಿಸ್ಕೊಂಡಿದ್ದೀನಿ. ಅಟ್ಲೀಸ್ಟ್ ನಾನು ಮಾಡ್ತಾ ಇರ್ತೀನಲ್ವ ತಯಾರಿ, ಅದನ್ನೆಲ್ಲ ನೋಡಿಕೊಂಡು ಗಲಾಟೆ ಮಾಡಲ್ಲ ಅಂಥೇಳಿ. ಆದರೂ ಕೂಡ ಕೈ ಬಾಯಿ ಎಲ್ಲ ಅಡ್ಡ ತರ್ತಾಳೆ. ಸೊ ಅವಳನ್ನ ಇಟ್ಕೊಂಡು ಪೂಜೆ ಮಾಡೋದ್ರಲ್ಲಿ ಖುಷಿನೇ ಸಿಗುತ್ತೆ ನನಗೆ. ಏನೋ ಒಂಥರ ಏನೋ ಮಾಡ್ತಿದ್ದಾರಲ್ಲ ಅಮ್ಮ ಅಂತ ನೋಡ್ತಿರ್ತಾಳೆ ಅನ್ನೋ ಕಾರಣಕ್ಕೆ ಕರ್ಕೊಂಡು ಕೂರಿಸ್ಕೊಂಡಿದ್ದೀನಿ. ಇನ್ನೂ ದೀಪ ಹಚ್ಚಿಲ್ಲ, ದೀಪ ಬೆಳಗೋವಾಗ ಮತ್ತೆ ಕೊಟ್ಬಿಟ್ರೆ ಆಯಿತು ಅಂತ ಅಂದ್ಕೊಂಡು. ಮತ್ತು ಅಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ಫೋಟೋ, ರಾಘವೇಂದ್ರ ಸ್ವಾಮಿ ಅವ್ರದ್ದು. ಆ್ಯಕ್ಚುಲಾಗಿ ಅದು ಈ ಮನೆಗೆ ಹಾಲು ಉಗ್ಸೋವಾಗ ಆ ಫೋಟೋ ಇತ್ತಿಲ್ಲಿ, ಮೀನ್ಸ್ ಅದಕ್ಕೆ ಹಳ್ಕಟ್ಟೇನಿಲ್ಲ, ಕಟ್ ಇಲ್ಲದೆ ಇರೋದು. ಮತ್ತು ಏನು ಮಾಡೋದು, ಬಿಸಾಕಕ್ಕಂತೂ ಆಗಲ್ಲ. ಇವತ್ತಲ್ಲ, ನೆಕ್ಸ್ಟ್ ಯಾವಾಗಾದರೂ ಬಿಸಾಕೋಣ ಬಿಡು ಅಂತ ಅಂದ್ಕೊಂಡು ವೇಟ್ ಮಾಡ್ತಾ ಇದ್ದಿದ್ದು. ಇವತ್ತು ತೆಗೆಯೋಣ, ನಾಳೆ ತೆಗೆಯೋಣ, ಬೇಡ ಈ ಫೋಟೋ, ನಾನೇನು ನಂಬಲ್ವಲ್ಲ, ಇವತ್ತಿನವರೆಗೂ ನಾನು ಯಾವತ್ತೂ ರಾಯರ ಪೂಜೆ ಮಾಡಿಲ್ಲ, ಬಟ್ ಕೇಳಿದ್ದೀನಿ ಅಷ್ಟೇ, ಹಾಗೆ ಹಿಂಗೆ ಅಂತ ಅಂದ್ಕೊಂಡು ತೆಗೆಯೋಣ ಅನ್ನೋದ್ರಲ್ಲೇ ಇದ್ದೆ. ಆ ಫೋಟೋನ ಕೊಟ್ಟು ಕಳಿಸ್ಬೇಕು ಅಂತ ಅಂದ್ಕೊಂಡು. ಮತ್ತು ಸ್ವಲ್ಪ ದಿನ ಆದಮೇಲೆ ಆ ಫೋಟೋಗಳೆಲ್ಲ ತೆಗೆದು ಒರೆಸೋವಾಗ ಇದ್ರೆ ಬಿಡು, ಇನ್ನೇನು ಒಂದೇ ಒಂದು ಫೋಟೋ ಎಕ್ಸ್ಟ್ರಾ ಆಗುತ್ತಲ್ವ, ಇರಲಿ, ಇದಕ್ಕೂ ಕೂಡ ಒರೆಸಿ ಗಂಧ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ರೆ ಏನು ತಪ್ಪು ಅಂತೇಳಿ ಜಸ್ಟ್ ಒನ್ ಡೇ ನಾನು ಮತ್ತೆ ಆ ಫೋಟೋನ ಒರೆಸಿ ಗಂಧ ಮತ್ತು ಎಲ್ಲ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ಪೂಜೆ ಮಾಡಿದೆ. ಆ್ಯಂಡ್ ನೆಕ್ಸ್ಟು ವಾರದಲ್ಲಿ ನನಗೆ ಆ ಪೂಜೆ ಮಾಡುವಾಗ ಮತ್ತು ಅದೇ ಫೋಟೋ ಪೂಜೆ ಮಾಡುವಾಗ ಹೂವಿನ ಪ್ರಸಾದಗಳು ಸಿಗ್ತಾಯಿತ್ತು. ಮೀನ್ಸ್ ಹೆಂಗೆ ಚೆನ್ನಾಗಿಟ್ಟರು ಕೂಡ ಅಲ್ಲಿಂದ ಹೂ ಬೀಳ್ತಾಯಿತ್ತು. ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಆ್ಯಕ್ಚುಲಿ ಹೂವಿನ ಪ್ರಸಾದ ಅಂತ ಹೇಳಿದ್ರೆ ನನಗೆ ಇವಾಗ ಅರ್ಥ ಆಗಿದೆ, ಅವಾಗ ಅರ್ಥ ಆಗಿರಲಿಲ್ಲ. ಸೊ ಅದಾಯಿತು ಅಂತಂದಾಗ ನಾನು ನೆಕ್ಸ್ಟು ಮತ್ತು ಈ ಫೋಟೋ ಅಂದರೆ ನಿಂತ್ಕೊಳ್ಳಲ್ವಲ್ಲ, ಹಾಗಾಗಿ ಹೂ ಬೀಳುತ್ತೆ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ದೆನ್ ಅದಾದಮೇಲೆ ಅದು ಯಾಕೋ ನೋಡ್ತಾ ಭಕ್ತಿ ಜಾಸ್ತಿ ಆಯಿತು. ಆ ದೇವ್ರನ್ನ ನಂಬಬೇಕು ಅಂತ ಅನ್ನಿಸ್ತು. ಇಲ್ಲಿ ನಾನು ಯಾವತ್ತೂ ನಂಬಬೇಕಂತ ಅಂದ್ಕೊಂಡೇ ಇಲ್ಲ, ಅವ್ರನ್ನೇನು ಕೇಳ್ಕೊಬೇಕಂತ ಅಂದ್ಕೊಂಡಿಲ್ಲ. ಎಲ್ಲರೂ ಪೂಜೆ ಮಾಡ್ತಾರೆ. ನನಗನ್ಸಿದ ಮಟ್ಟಿಗೆ ರಾಯರಿಗೆ ತುಂಬ ಜನ ಭಕ್ತರು ಜಾಸ್ತಿ. ಸೊ ಎಲ್ಲಿ ಸಕ್ಸಸ್ ಅಂತ ಇರುತ್ತೋ ಅಲ್ಲಿ ಇರ್ತಾರೆ ಅವರು ಅಂತ ಇದೊಂದೇ ಗೊತ್ತಿರೋದು. ಒಂದು ದಿನ ತುಂಬ ಬೇಡಿಕೆಯಿಂದ ಬೇಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಪ್ರತಿದಿನ ದೇವಕಿನಂದನ ಹಾಡು ಕೇಳಿದ್ರೆ ಏನೋ ಒಂಥರ ನೆಮ್ಮದಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಪ್ರತಿದಿನ ನಮ್ಮ ಮನೇಲಿ ಯಾವಾಗ ದೇವಕಿನಂದನ ಹಾಡು ಕೇಳೋದಕ್ಕೆ ಸ್ಟಾರ್ಟ್ ಆಯಿತು, ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾನು ಪರ್ಸ್ನಲಿ ಗಮನಿಸ್ತಾ ಬಂದೆ. ಅದೇನೋ ಓದಿಲ್ಲ, ಎಲ್ಲ ಕಥೆಗಳು ನನ್ನ ಮುಂದೆ, ಅಂದರೆ ಈ ಫೋನಲ್ಲಿ ಏನೇ ನೋಡಿದ್ರು ಕೂಡ ರಾಯರದ್ದು ಬರೋಕ್ಕೆ ಸ್ಟಾರ್ಟ್ ಆಯಿತು. ಕೆಲವೊಂದಷ್ಟು ಕಥೆಗಳನ್ನ ಕೇಳಿದೆ, ಕೆಲವೊಂದು ಸ್ಟೋರೀಸ್ ನೋಡಿದೆ. ಅವ್ರ ಹಾಡು ಬಂತು ಅಂದರೆ ಕೇಳಿಸ್ಕೋಬೇಕು ಅನ್ನೋ ಮನಸ್ಥಿತಿ ಬರ್ತಾಯಿತ್ತು. ಭಕ್ತಿ ಅನ್ನೋದು ತಾನೇ ಉಕ್ಕಿ ಬರೋ ಥರ ಆಯಿತು. ಆಮೇಲೆ ಏನು ಕೇಳಿದ್ರು ಕೂಡ ಹೊರ ಕೊಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ನಾನು ಕೇಳಿದ್ದು ಒಂದೇ ಒಂದು, ನನಗೇನು ಕೊಡ್ತಿಲ್ಲ ಗೊತ್ತಿಲ್ಲ, ಬಟ್ ನೆಮ್ಮದಿ ಇರೋ ಥರ. ಆಮೇಲೆ ಖುಷಿಯಾಗಿರಬೇಕು, ಫ್ಯಾಮಿಲಿ ಎಲ್ಲ ಖುಷಿಯಾಗಿರಬೇಕು. ದುಡ್ಡು ಬರುತ್ತೆ ಬರೋವಾಗ, ಆದರೆ ಮಾಡೋವಂಥ ಕೆಲಸದಲ್ಲಿ ಯಶಸ್ಸು ಅನ್ನೋದು ಮಾತ್ರ ಸಿಗಲೇಬೇಕು ತಂದೆ ಅಂತ ಅಂದ್ಕೊಂಡು ಯಾವಾಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್. ಒಂದೊಂದೇ ಬದಲಾಗ್ತಾ ಬಂತು. ಬಾಯಲ್ಲಿ ಯಾರ ಹತ್ರ ಮಾತಾಡಿದ್ರು ಬರೀ ರಾಯರು ಅಂತ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಯಾರೆಲ್ಲ ರಾಯರಿಗೆ ಕನೆಕ್ಟ್ ಆಗಿದ್ದಾರೆ ಅವರೆಲ್ಲ ನನಗೆ ಕನೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದೇ ಒಂದು ಪವಾಡ ಏನು ಗೊತ್ತಾ, ಕನಸಲ್ಲಿ ತುಳಸಿ ಗಿಡ ಮತ್ತು ದೊಡ್ಡ ತುಳಸಿ ಗಿಡ, ಹಾಗೆ ರಾಯರ ಬೃಂದಾವನ ಕಂಪ್ಲೀಟಾಗಿ ಫುಲ್ಲಿ ಗಂಧದಿಂದ ಏನು ಲೇಪನ ಮಾಡಿರ್ತಾರಲ್ಲ ಅಂಥ ಒಂದು ದರ್ಶನ ನನಗೆ ಸಿಕ್ಕಿದ್ದು. ಆ್ಯಂಡ್ ಆವಾಗ ಅಂದ್ಕೊಂಡೆ ಅಷ್ಟು ಸುಲಭವಾಗಿ ಯಾರಿಗೂ ಈ ಥರ ದರ್ಶನ ಆಗಲ್ಲ ಅಂತೇಳಿ. ಬಟ್ ಒಂದು ಗೊಂದಲ ಇತ್ತು, ಏನಿದ್ರ ಅರ್ಥ, ಯಾಕಿದು ಕನಸು ಹಿಂಗೆ ಬಿದ್ದಿದ್ದು ಅಷ್ಟು ಸ್ಪಷ್ಟವಾಗಿ. ಆಮೇಲೆ ಫ್ರೆಂಡ್ಸ್ ಏನು ಗೊತ್ತಾ, ನನಗೆ ಕೆಲವೊಂದಷ್ಟು ಕನಸುಗಳು ಬೀಳುತ್ತೆ. ಕನಸಿಗೂ ನನಗೂ ಸ್ವಲ್ಪ ನಂಟಿದೆ. ಯಾವಾಗಿಂದ ಅಂದರೆ ದೇವ್ರನ್ನ ನಂಬೋದಕ್ಕೆ ಸ್ಟಾರ್ಟ್ ಆದಾಗಿಂದ. ಸೊ ಪ್ರತಿಯೊಂದು ಏನೋ ಒಂಥರ ಸೂಚನೆಯಲ್ಲಿ ನನಗೆ ಕಾಣಿಸ್ತಿರುತ್ತೆ, ಅಂದರೆ ಕನಸು ಬೀಳುತ್ತೆ. ಅದು ಕೂಡ ಒಂದು 4 ಗಂಟೆ, ಬೆಳಗ್ಗೆ ಮುಂಜಾನೆ 4 ಗಂಟೆಯಿಂದ 5:30 ಒಳಗಡೆ ಮಾತ್ರ ನನಗೆ ಕನಸುಗಳು ಬೀಳೋದು. ಅದರ್ವೈಸ್ ತುಂಬ ನೀಟಾಗಿ ಸ್ವಚ್ಛವಾದ ನಿದ್ದೆ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಒಬ್ಬರನ್ನ ಕೇಳಿದೆ, ಹಿಂಗೆ ಕನಸು ಬಿದ್ದಿತ್ತು ಏನರ್ಥ ಅಂತೇಳಿ. ಸೊ ಆ ಥರ ಕನಸು ಬಂದಿದೆ ಅಂದರೆ ನೀನು ಪುಣ್ಯ ಮಾಡಿದ್ದೀಯಾ,
ಅನುಗ್ರಹ ಆಗಿದೆ ಅನ್ನೋ ಕಾರಣಕ್ಕೆ ಆ ರೀತಿ ಕಾಣಿಸ್ಕೊಳ್ಳೋದು, ಎಲ್ಲೋ ಒಂದು ಹತ್ರ ಅನುಗ್ರಹ ಆಗಿದೆ ಅಂತಂದರು. ಆ್ಯಂಡ್ ಹೂವಿನ ಪ್ರಸಾದದ ಬಗ್ಗೆ ಕೆಲವೊಂದು ವೀಡಿಯೋಸ್ಗಳು ನೋಡಿದೆ. ಅವಾಗ ನನಗೆ ಅನಿಸಿದ್ದು, ಹಾಗಿದ್ರೆ ಮನೇಲಿ ನಾನು ಬರೋದಕ್ಕಿಂತ ಮುಂಚೆನೇ ಅವರಿದ್ದಾರೆ, ಬಂದಾದಮೇಲೆ ನನ್ನಲ್ಲೇ ಭಕ್ತಿ ಹುಟ್ಟಿಸಿ ಅವರಿಗೆ ಪೂಜೆ ಮಾಡ್ಕೊಳ್ಳೋ ಥರ ಮಾಡಿದ್ದಾರೆ ಅಂತೇಳಿ. ಅದಾಗಿ ಸ್ವಲ್ಪ ದಿನಕ್ಕೆ ಮತ್ತೆ ನನ್ನ ಫ್ರೆಂಡ್ ಒಬ್ಬರು ಗಾಯತ್ರಿ ಅಂತ ಹೇಳ್ತಾ ಇರ್ತೀನಲ್ಲ, ಅವರು ಮಂತ್ರಾಲಯಕ್ಕೆ ಹೊರಟ್ರು. ಸಡನ್ಲಿ ಅವ್ರು ನನ್ನ ಬಾಯಲ್ಲಿ ಬರೋವಂಥ ರಾಯರು ಕೇಳ್ತಾ ಮೇಡಮ್ ಮಂತ್ರಾಲಯ ಹೋಗ್ತಾ ಇದ್ದೀನಿ ಅಂತೇಳಿ ಸಡನ್ನಾಗಿ ಒಂದಿನ ಫೋನ್ ಮಾಡಿದ್ರು. ಎಷ್ಟು ಖುಷಿ ಆಯಿತು ಗೊತ್ತಾ, ನಾನೇ ಹೋಗ್ತಾ ಇದ್ದೀನಿ ಅನ್ನೋಷ್ಟು ಖುಷಿ ಆಯಿತು. ಯಾಕೆ ಹಿಂಗೆ ಅಂತ ಕೇಳಿದಾಗ, ತುಂಬ ದಿನದಿಂದ ಅನ್ಕೊತಿದ್ವಿ ಹೋಗೋಣ ಅಂತೇಳಿ, ಬಟ್ ನಿಮ್ಮ ಬಾಯಲ್ಲಿ ಕೇಳಿದಾಗಿಂದ ನನಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಹೋಗ್ತಿದ್ದೀನಿ ಅಂತೇಳಿ ಹೋಗಿ ಬರೋವಾಗ ನನಗೋಸ್ಕರ ಬೆಸ್ಟ್ ಗಿಫ್ಟ್ ಅಂತಂದರೆ ರಾಯರು. ನಿಮಗೆ ಹೇಳ್ತಾರೆ, ತುಂಬ ಜನ ಕೇಳಿ ನೀವು ಹೇಳ್ತಾರೆ, ಅಷ್ಟು ಸುಲಭವಾಗಿ ಅವ್ರದ್ದು ಯಾವ ಒಂದು ಫೋಟೋನೂ ನಮ್ಮ ಮನೇಲಿ ಬರಲ್ಲ, ಅವ್ರ ಕನಸಿಗೆ ಬರಲ್ಲ, ಅವ್ರ ಹೂವಿನ ಪ್ರಸಾದ ಆಗಲ್ಲ. ಖಂಡಿತ ಅವ್ರ ಅನುಗ್ರಹ ಇದ್ದರೆ ಮಾತ್ರ ಇದೆಲ್ಲ ನಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂಥರೆಲ್ಲ ಮನೆಗೆ ಬಂದಿದ್ದಾರೆ ಅವರು ಅಂತಂದರೆ, ನಾನು ಅಪಾರವಾದ ಭಕ್ತಿಯಿಂದ ಅವ್ರನ್ನ ಬರಮಾಡಿಕೊಂಡೆ. ತುಂಬ ಖುಷಿಯಿಂದ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿಗೆ 3ನೇ ವಾರ ನಾನು ಅವ್ರಿಗೆ ಪೂಜೆ ಮಾಡ್ತಿರೋದು, ನಮ್ಮ ಮನೆಗೆ ಬಂದು ರಾಯರು. ಆದರೆ ಸ್ಪೆಷಲಿ ಅವ್ರಿಗಂತಲೇ ಗುರುವಾರ ಎದ್ದು ಪೂಜೆ ಮಾಡೋ ಥರ ಆಗಿದೆ. ಇಲ್ಲಿ ನೋಡಿ ಎಷ್ಟು ಚೆಂದ ಕಾಣಿಸ್ತಿದಾರಲ್ಲ, ಅವ್ರಿಗಂತಲೇ ಒಂದು ತಟ್ಟೆಯಲ್ಲಿ ಇಟ್ಟು ಆ ಮೂರ್ತಿಯನ್ನು ಇಟ್ಟು ಹಣ್ಣು ಅದಕ್ಕೆ ಅರ್ಪಿಸಿ ಹಾಗೆ ದೀಪ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಹಾಗೆ ಸಪ್ರೇಟಾಗಿ ದೀಪ ಇಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಏನೋ ನಂಬಿಕೆನೇ ಇಲ್ಲ ಅಂತಂದಿರೋಳಿಗೆ ಇಷ್ಟರವರೆಗೆ ಗುರುವಾರನೂ ಕೂಡ ಪೂಜೆ ನಡೆಸೋ ಅಂಥ ಭಕ್ತಿ ಕೊಟ್ಟಿದ್ದು ಆ ತಂದೆ. ಹಾಗೆ ಅವ್ರ ಮನೆಗೆ ಬಂದಾಗಿಂದ ಸಾಕಷ್ಟು ಬದಲಾವಣೆ ಆಗಿದೆ, ಮನಸಾರೆ ಬದಲಾವಣೆ ಆಗಿದೆ. ಬದಲಾವಣೆ ಅಂದರೆ ದುಡ್ಡು ಬರಬೇಕು ಅಂತ ಅಲ್ಲ, ಆ್ಯಕ್ಚುಲಿ ನಮ್ಮ ಹತ್ರ ವಿಜಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಅಷ್ಟಲಕ್ಷ್ಮಿಯರು ಬಂದು ಕೂತ್ಕೋಬೇಕು. ಸೊ ಆ ಥರ ಒಂದು ಕಳೆ ಬಂದರೆ ನಾವು ಗೆದ್ದಂಗೆ ಅನ್ನೋದು ನನ್ನ ನಂಬಿಕೆ. ಸೊ ಸಂಕಲ್ಪ ಮಾಡ್ಕೋವಾಗ ನನ್ನ ಜೊತೆ ಆ್ಯಕ್ಚುಲಿ ಮಿಂಚು ಮೇಡಮ್ ಅವರು ಕೂಡ ಇದ್ದರು. ಸಂಕಲ್ಪ ಅಂದರೆ ಆಲ್ರೆಡಿ ಹೇಳಿದ್ದೀನಲ್ಲ, ಅದನ್ನು ಮಾತ್ರ ಮಿಸ್ ಮಾಡದೆ ಮಾಡ್ಕೊತಾ ಇರ್ತೀನಿ ಯಾವಾಗಲೂ. ಸೊ ಇದಿಷ್ಟು ನನ್ನ ಪೂಜೆ ಮಾಡಿದ್ದು. ಹಾಗೆ ಪೂಜೆ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಫೀಲ್ ಮಾಡ್ತಾ ಇರ್ತೀನಿ, ಮನೆಯೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಚಿಟ್ಟಿ ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ರಲ್ವ, ಬಂದ ತಕ್ಷಣ ಇವಾಗ ದೀಪ ಹಚ್ಚಿ ಮಂತ್ರಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಹೇಳ್ತಾನೆ, ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮತಾಂ ಭಕ್ತಿಯಿಂದ ನೀಟಾಗಿ ಕಣ್ಮುಚ್ಚಿ ಬೇಡ್ಕೊ. ಅವನಿಗೆ ಈ ಥರ ಹೇಳ್ಕೊಡುವಾಗ ಎಷ್ಟೊಂದು ಖುಷಿ ಆಗ್ತಿರುತ್ತೆ. ಇದು ನಂದು ತುಂಬ ದಿನಗಳ ಆಸೆ, ನನ್ನ ಮಗನಿಗೆ ಎಲ್ಲ ಅದನ್ನು ಸ್ತೋತ್ರಗಳನ್ನ ಹೇಳ್ಕೊಡ್ಬೇಕು ಅಂತೇಳಿ. ಇನ್ನು ಹನುಮಾನ್ ಚಾಲೀಸ ಕಲಿಸೋ ಅಂಥ ಕೆಲಸ ಇದೆ, ಅದು ಕೂಡ ಆಗಬೇಕು. ಸೊ ಇದೇನಂತಂದರೆ, ಚಿಟ್ಟಿಗೆ ಚಿತ್ರಾನ್ನ ಕಟ್ ಕಳಿಸ್ಬಾರ್ದು, ಮತ್ತು ಮಧ್ಯಾಹ್ನಕ್ಕೆ ಹೋಗ್ಬಿಡುತ್ತೆ ಅದು ಅಂತೇಳಿ ಜಯಂತಿಗೆ ಚೆನ್ನಾಗಿ ಬೈದು ಹೋಗಿ ಇಡ್ಲಿ ತರ್ಸೋಕೆ ಹೇಳಿ ಫ್ರೆಶ್ ಆಗಿರೋ ಇಡ್ಲಿ ತರಿಸಿ ಅವನಿಗೆ ಕಟ್ ಕಳಿಸಿದ್ದೀನಿ. ಹೋಟ್ಲಲ್ಲಿ ನಾನು ತುಂಬ ಹೇಟ್ ಮಾಡ್ತೀನಿ, ಬಟ್ ಇವತ್ತೇನೋ ನಮ್ಮ ಮನೆ ನಿಯರೆಸ್ಟ್ ಒಂದು ಸಣ್ಣ ಹೋಟ್ಲಿದೆ, ಅಲ್ಲಿ ತರಿಸಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇಡ್ಲಿ. ನಾನು ತುಂಬ ಖುಷಿಯಿಂದನೇ ಕಟ್ ಕಳಿಸಿದ್ದೀನಿ, ಯಾಕಂದರೆ ಮನೇಲಿ ಮಾಡ್ದಂಗೆ ಫ್ರೆಶ್ ಆಗಿತ್ತು. ಕೆಲವೊಂದು ಹುಳಿ ಬಂದಿರುತ್ತಲ್ಲ, ಅದು ಕೊಟ್ಟು ಕಳ್ಸೋಕ್ಕೆ ನನಗೆ ಮನಸ್ಸು ಬರೋಲ್ಲ. ಹಾಗೆ ಅದಾಗಿದ ತಕ್ಷಣ ತುಂಬ ಹೊತ್ತು ಕೂತ್ಕೊಂಡು ಜಯಂತ್ ಜೊತೆ ಮಾತಾಡಿ, ಜಯಂತ್ ಕೂಡ ಕೆಲಸಕ್ಕೆ ಹೋದ್ಮೇಲೆ ಇವಾಗ ಕೂತ್ಕೊಂಡು ರವೆ ಉಂಡೆ ತಿಂತಾಯಿದ್ದೀನಿ. ಇದು ನನಗೆ ಲಾಸ್ಟ್ ಬ್ಲಾಗಲ್ಲಿ ನನ್ನ ಗಂಡ ಪ್ರೀತಿನ ತಂದುಕೊಟ್ಟಂಥ ರವೆ ಉಂಡೆ. ತುಂಬ ಇಷ್ಟಪಟ್ಟು ತಿಂತೀನಿ ನಾನು, ರವೆ ಉಂಡೆ ಅಂದರೆ ತುಂಬ ಇಷ್ಟ. ಹಾಗೆ ಇವಾಗ ಏನಂತಂದರೆ, ನೋಡಿದ್ರೆ ನಮ್ಮ ಮಿಂಚು ಆಲ್ರೆಡಿ ಎದ್ದಾಯಿತು, ಅವಳೊಂದ್ಸರಿ ಮಲಗಿಸಿದ್ದೆ, ಇವಾಗ ಎದ್ದು ಆಟ ಆಡ್ತಿದ್ದಾಳೆ. ಇನ್ನೇನು ಮತ್ತೆ ಎದ್ಲು ಅಂತಂದರೆ ಅವಳಿಗೆ ಬೇಕಿರುತ್ತೆ ಹಾಲು, ಹಾಗಾಗಿ ನನಗೆ ನೈಸ್ ಮಾಡ್ತಿದ್ದಾಳೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಲಾಗ್. ಐ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ಸ್ ಕೂಡ ಶೇರ್ ಮಾಡ್ಕೋಬೋದು. ಹಾಗೆ ಅವಳಿಗೆ ಹಾಲು ಕುಡಿಸಿ ಸ್ವಲ್ಪ ಹೊತ್ತಾದಮೇಲೆ ನಾನು ಮೊಳಕೆಗೆ ಬರ್ಸೋದಕ್ಕೆ ಅಂತೇಳಿ ರಾಗಿನ ಕಟ್ಟಿಟ್ಟಿದ್ದೆ, ಪಾಪುಗೋಸ್ಕರ ಹಿಟ್ಟನ್ನ ಮಾಡ್ತಾ ಇದ್ದೀನಲ್ವ, ಅದಕ್ಕೋಸ್ಕರ. ಸೊ ಏನಾಗಿದೆ ಅದು ಎಲ್ಲ ತೆಗೆದು ನೋಡ್ತೀನಿ, ಎಷ್ಟು ಚೆಂದ ಮೊಳಕೆ ಬಂದಿದೆ ನೋಡಿ, ಸೂಪರಾಗಿದೆ. ಇವಾಗ ಇದನ್ನು ನೆರಳಲ್ಲೇ 1-2 ದಿನ ಒಣಗಿಸ್ತೀನಿ, ಆದಷ್ಟು ಬೇಗ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಸೊ ಪಾಪುಗೋಸ್ಕರ ಯಾರೆಲ್ಲ ಫುಡ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತಿದ್ದೀರಿ, ನಿಮಗೋಸ್ಕರ ನಾನು ರೆಸಿಪೀಸ್ನ ಯಾವಾಗಲೂ ಸ್ಟಾರ್ಟ್ ಮಾಡಿದ್ದೀನಿ, ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಒಂದೇ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್ ಬಾಯ್.